ಏನಿದು CJP ಪಾರ್ಟಿ ಟ್ರೆಂಡ್? ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರ ಯುವಕರನ್ನ ಕಾಕ್ರೋಚ್ ಹೋಲಿಸಿದ ತಡ. ಅದಕ್ಕೆಲ್ಲ ಕಾರಣ ನೀವು ಮತ್ತ. ಯಾಕಂದ್ರ ಎಷ್ಟೋ ಸರ್ಕಾರಿ ಹುದ್ದೆಗಳು ಖಾಲಿ ಇದಾವ, ಆದ್ರ ನೀವು ತುಂಬ್ಕೋವರಿ. ಅವ್ರ ಏಜ್ ಆದ್ಮೇಲೆ ತುಂಬ್ಕೋತಾರಂದ್ರ ಎವ್ರಿ ಡೇ ಇವತ್ತು ಏಜ್ ಕ್ರಾಸ್ ಆಗ್ತಾ ಇದೆ. ಇವತ್ತು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರು ಕೂಡ ಮತ್ತೆ ಎಷ್ಟೋ ಜನ ಸಿಗ್ತಾ ಇಲ್ಲ. ಆ ನಿರುದ್ಯೋಗ ಕಾರಣ ನೀವು ದರಿ. ಯಾಕಂದ್ರ ಎಷ್ಟೋ ಸರ್ಕಾರಿ ಹುದ್ದೆಗಳು ಖಾಲಿ ಇದಾವ, ಆದ್ರ ಅವನು ಭರ್ತಿ ಮಾಡಲ್ದ. ಅವ್ರದ್ದು ಎಲ್ಲ ಏಜ್ ಆದ್ಮೇಲೆ ಭರ್ತಿ ಮಾಡ್ತಾನಂದ್ರ ಹೆಂಗ? ಅವ್ರ ನಿರುದ್ಯೋಗ ಆಗಕ್ ಮತ್ ಕಾರಣ ನೀವು ಹಾಕಿರಲ್ಲ. ಸುಮಾರು ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವು, ಯಾವ ಹೊಟ್ಟೆ ಉರಿಯತ್ತಿಲ್ಲ ಯಾರಿಗೂ. ಇನ್ನೊಂದು ಏನು ಮಾತಪ್ಪ ಅಂದ್ರ, ನಿರುದ್ಯೋಗ ಯುವಕರೆಲ್ಲ ಸೋಷಿಯಲ್ ಮೀಡಿಯಾನ ಇಟ್ಕೊಂಡ ಅಟ್ಯಾಕ್ ಮಾಡ್ತಾರಂತ. ಅಫ್ಕೋರ್ಸ್ ಮಾಡ್ಲೇಬೇಕು. ಇಂಥ ಸಿಚುವೇಶನ್ ನೀವು ಹಿಂಗೆಲ್ಲ ಮಾಡತ್ರ ಅಗೇನೆಸ್ಟ್ ಬರುದಲ್ಲ. ನಿಜವಾಗ್ಲಿ ಹೇಳ್ತೇನೆ, ಅಟ್ಯಾಕ್ ಮಾಡ್ಬೇಕಾಗಿದ್ದು ಸೋಷಿಯಲ್ ಮೀಡಿಯಾದಾಗಲ್ಲ, ಡೈರೆಕ್ಟ್ ಆಗಿ. ಆರ್ಟಿಕಲ್ 19 ಹೇಳ್ತೈತಪ್ಪ, ನಿಮ್ ಸಿಸ್ಟಮ್ ವಿರುದ್ಧ ನೀವು ಅಗೇನೆಸ್ಟ್ ಕ್ವಶನ್ ಮಾಡ್ಬೋದಂತ. ಅದನ್ನ ನೀವು ಕಸ್ಕೋಕತ್ಯಾರಂದ್ರ ಮತ್ ನಾವ್ ಎಲ್ಲಿ ಏನ್ ಮಾಡ್ಬೇಕು? ಸೋಷಿಯಲ್ ಮೀಡಿಯಾನ ಲೈಟ್ ಆಗಿ ತಗೋತಾನಂದ್ರ ಆಗಲ್ಲ. They don't get any employment, they don't have any place in profession. Some of them become media, some of them become social media. ಎಷ್ಟೋ ಯೂಟ್ಯೂಬರ್ ದಾರು, ಎಷ್ಟೋ ಕಂಟೆಂಟ್ ಕ್ರಿಯೇಟರ್ ದಾರು, ಅವ್ರು ನಿಂತಿದ್ದು ಕೆಲಸದ ಮೇಲಲ್ಲ, ಈ ಕೆಲಸದ ಮೇಲೆ.